ನಮಸ್ಕಾರ ಸ್ನೇಹಿತರೆ. ಏನೋ ಒಂದು ಆಗಿದೆ ಎಂದರೆ ಅದಕ್ಕೆ ಏನೋ ಒಂದು ಕಾರಣವಿರುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ನಿನಗೆ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬಂದದ್ದೆಲ್ಲವನ್ನು ಬಂದಂತೆ ಸ್ವೀಕರಿಸು. ಜೀವನದಲ್ಲಿ ನಾವು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿರುವ 4 ಪ್ರಮುಖ ವಿಚಾರಗಳು ಹೀಗಿವೆ. ನಮ್ಮನ್ನು ಪ್ರೀತಿಸುವವರನ್ನು ಉಪಯೋಗಿಸಿಕೊಳ್ಳಬಾರದು. ನಮ್ಮ ಅಗತ್ಯ ಇದೆಯಂತ ಗೊತ್ತಾದ ಮೇಲೆ ತಪ್ಪಿಸಿಕೊಂಡು ಓಡಬಾರದು. ನಮ್ಮನ್ನು ನಂಬಿದವರಿಗೆ ಮೋಸ ಮಾಡಬಾರದು. ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು. ಯಾರಿಗೆ ಯಾರೂ ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಎಂಬುವುದು ಬರೀ ಮಾತಿಗಷ್ಟೇ. ಎಣ್ಣೆ ಇದ್ದರೇನೆ ದೀಪ, ಹಾಗೆಯೇ ನಾವು ಚೆನ್ನಾಗಿದ್ದರೇನೆ ಎಲ್ಲರೂ ನಮ್ಮವರು. ನಾವು ಚೆನ್ನಾಗಿಲ್ಲ ಎಂದರೆ ನಮ್ಮವರೇ ನಮಗೆ ಶತ್ರುಗಳು. ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ. ಮನಸ್ಸು ಕಚ್ಚಾ ಜೇಡಿನ ಮಣ್ಣಿನಂತೆ ಇರಲಿ. ಅದು ಪ್ರತಿ ಹೊಡೆತದಿಂದಲೂ ಆಕಾರವನ್ನು ಪಡೆದುಕೊಳ್ಳುತ್ತದೆ. ಯಾವ ವ್ಯಕ್ತಿ ತನ್ನ ನಿಂದನೆಗಳನ್ನು ಸಮಾಧಾನದಿಂದ ಕೇಳಿಸಿಕೊಳ್ಳುತ್ತಾನೋ ಅವನು ಇಡೀ ಜಗತ್ತಿನ ಮೇಲೆ ವಿಜಯವನ್ನು ಸಾಧಿಸುತ್ತಾನೆ. ಯಾರಿಗೋ ಏನೇನು ಕೊಟ್ಟೆ ಎಂದು ಅಹಂಕಾರ ಪಡಬೇಡ. ಯಾರಿಗೆ ಗೊತ್ತು ನೀನು ಕೊಡುತ್ತಿರುವೆಯಾ ಅಥವಾ ಹಳೆಯ ಜನ್ಮದ ಸಾಲವನ್ನು ತೀರಿಸುತ್ತಿರುವೆಯಾ ಎಂದು. ಪ್ರಯತ್ನ ಎಂದಿಗೂ ವ್ಯರ್ಥವಲ್ಲ. ವೈಫಲ್ಯ ಶಾಶ್ವತವಾಗಿ ಇರುವುದಿಲ್ಲ. ಕೆಲವು ವೇಳೆ ನಿನ್ನ ಸಣ್ಣ ಪ್ರಯತ್ನವೂ ಸಹ ನಿನಗೆ ಉನ್ನತ ಸ್ಥಾನವನ್ನು ದೊರಕಿಸಿಕೊಡಬಲ್ಲದು. ಅಹಂಕಾರ ಮತ್ತು ಸಂಸ್ಕಾರದ ನಡುವಿನ ವ್ಯತ್ಯಾಸವೇನೆಂದರೆ ಅಹಂಕಾರ ಇರುವವರು ಇತರರನ್ನು ತಲೆ ತಗ್ಗಿಸುವಂತೆ ಮಾಡಿ ಸಂತೋಷ ಪಡುತ್ತಾರೆ. ಆದರೆ ಸಂಸ್ಕಾರವಂತರು ತಮ್ಮಷ್ಟಕ್ಕೆ ತಾವೇ ತಲೆ ತಗ್ಗಿಸಿ ನಮಸ್ಕರಿಸುವ ಮೂಲಕ ಸಂತೋಷ ಪಡುತ್ತಾರೆ. ಯಾರೋ ಏನೋ ಅಂದರು ಎನ್ನುವ ಮಾತ್ರಕ್ಕೆ ಒಳ್ಳೆಯದು ಕೆಟ್ಟದ್ದು ಆಗುವಂತಿದ್ದರೆ ಈ ಭೂಮಿ ಸ್ವರ್ಗವಾಗುತ್ತಿತ್ತು, ಇಲ್ಲವೇ ಪೂರ್ತಿ ನರಕವಾಗುತ್ತಿತ್ತು. ಅದಕ್ಕಾಗಿ ಇಂತಹ ಮಾತುಗಳಿಗೆ ಗಮನ ಕೊಡದೆ ಯಾವುದು ಮಿಥ್ಯ ಇರುವುದು, ಯಾವುದು ಸತ್ಯ ಇರುವುದು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನ ಮಾಡಿ. ಜೀವನದಲ್ಲಿ ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು, ನಿನ್ನ ಸಾಮರ್ಥ್ಯ ಎಷ್ಟು ಎಂದು ನಿನಗೆ ತಿಳಿಯುವುದು. ಸೂರ್ಯ ಚಂದ್ರರಂತೆ ನೀನು ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು. ಆಗ ನಿನ್ನ ಬದುಕು ಬಂಗಾರವಾಗುವುದು. ಯಾರ ಹತ್ತಿರವೂ ನಾವು ಏನನ್ನು ಬಯಸಬಾರದು. ಕೆಲವೊಮ್ಮೆ ನಾವು ಬಯಸಿದ್ದು ಸಿಗಲಿಲ್ಲವೆಂದರೆ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಈ ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಮಾತ್ರ ಯಾರಿಂದಲೂ ಸೋಲಿಸಲು ಸಾಧ್ಯವೇ ಇಲ್ಲ. ಎಲ್ಲವೂ ಇದ್ದು ಭಾಗ್ಯಹೀನರಾಗಿ ಬದುಕುವ ಕೆಲವು ಶ್ರೀಮಂತರನ್ನು ನೋಡಿದಾಗ ಕರ್ಮದ ಫಲವನ್ನು ಅನುಭವಿಸಿಯೇ ತೀರಬೇಕು ಎಂಬುದು ಸ್ಪಷ್ಟವಾಗುತ್ತದೆ. ನಿಮ್ಮ ಮನಸ್ಸಿಗೆ ನೋವು ಮಾಡಿ 4 ದಿನ ಚೆನ್ನಾಗಿ ಇರುತ್ತಾರೆ. ಆದರೆ ಇರಲಿ ಬಿಡಿ, ನಿಮ್ಮ ಜೊತೆ ಭಗವಂತನಿರುತ್ತಾನೆ, ಭಯಪಡಬೇಡಿ. ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರುತ್ತದೆ ಎಂದು ತಿಳಿಯಲಾರದಷ್ಟು ದಡ್ಡನಾಗಿರುತ್ತಾನೆ. ಎಲ್ಲವನ್ನು ಮಾಡುವವನು ನಾನೇ ಎಂಬ ಅಹಂಕಾರವನ್ನು ತೊರೆದು ನಾನು ನಿಮಿತ್ತ ಮಾತ್ರ ಎಂಬ ಅರಿವನ್ನು ಬೆಳೆಸಿಕೊಳ್ಳಬೇಕು. ಜೀವನದಲ್ಲಿ ಸುಖವಾಗಿರುವುದು ತುಂಬಾ ಸರಳ. ಆದರೆ ಬೇರೆಯವರ ಸುಖವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ಸ್ವಭಾವವನ್ನು ತ್ಯಾಗ ಮಾಡಬೇಕು ಅಷ್ಟೇ. ಕಷ್ಟ ಸುಖ ಬಂದು ಹೋಗುವ ಬಂಧುಗಳಂತೆ. ಇರುವುದು ಒಂದೇ ಜೀವನ. 4 ಜನರ ಜೊತೆ ಬೆರೆತು ನಗು ನಗುತ್ತಾ ಬಾಳೋಣ. ನೀವು ಹೋಗುವ ದಾರಿಯನ್ನು ಬೇರೆಯವರನ್ನು ಕೇಳಿ ತಿಳಿಯಬಹುದು, ಆದರೆ ಗುರಿ ಮಾತ್ರ ನಿಮ್ಮದೇ ಆಗಿರಬೇಕು. ಮೋಸ ಮಾಡಿದವರು ಈ ಕ್ಷಣಕ್ಕೆ ಸಂತೋಷವಾಗಿರಬಹುದು, ಆದರೆ ಮೋಸಕ್ಕೆ ಒಳಗಾದ ಪ್ರತಿ ವ್ಯಕ್ತಿ ಪ್ರತಿದಿನ ಸುರಿಸುವ ಕಣ್ಣೀರ ಧಾರೆ ಮೋಸಗಾರನಿಗೆ ಪಾಪದ ಸಮುದ್ರವಾಗಿ ಮಾರ್ಪಟ್ಟು ಅದರೊಳಗೆ ಮೋಸಗಾರರನ್ನು ಮುಳುಗಿಸಿ ಬಿಡುತ್ತದೆ. ಇದುವೇ ಕಟು ಸತ್ಯ. ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ಗೊತ್ತಾಗುತ್ತದೆ. ಹಸಿವಾದಾಗ ಅನ್ನದ ಬೆಲೆ ಗೊತ್ತಾಗುತ್ತದೆ. ಕೆಲಸ ಇಲ್ಲದಿರುವಾಗ ಹಣದ ಬೆಲೆ ಗೊತ್ತಾಗುತ್ತದೆ. ದೂರವಾದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ.
ನಾನು ನನ್ನದು ಎಂದು ಮೆರೆಯಬೇಡ. ಈ ಜಗತ್ತಿನಲ್ಲಿ ನಾನು ನನ್ನದು ಎಂಬುವುದು ಇಲ್ಲ. ಹುಡುಕಲು ಹೋದರೆ ನೀನೇ ಇರುವುದಿಲ್ಲ. ದಾರಿ ಕಾಣುತ್ತಿಲ್ಲ ಎಂದು ದೇವರನ್ನು ದೂರಬೇಡಿ. ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿಮಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಿರುವನು. ಎಲ್ಲವೂ ಇದೆ ಎಂದು ದುರಹಂಕಾರ ಪಡಬೇಡಿ. ಏಕೆಂದರೆ ರಾತ್ರಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ಸ್ಮಶಾನಕ್ಕೋ ದೇವಸ್ಥಾನಕ್ಕೋ ಎಂದು. ಹಣದ ಬಲದಿಂದ ಮೇಲಕ್ಕೆ ಬಂದವರು ಹಣವಿರುವ ಶ್ರೀಮಂತರಿಗೆ ಮಾತ್ರ ಬೆಲೆ ಕೊಡುತ್ತಾರೆ. ಒಳ್ಳೆಯ ಗುಣ ಮತ್ತು ಕಷ್ಟಪಟ್ಟು ಮೇಲೆ ಬಂದವರು ಕಷ್ಟಪಡುವ ಪ್ರತಿ ಮನುಷ್ಯನಿಗೂ ಬೆಲೆ ಕೊಡುತ್ತಾರೆ. ಸ್ನೇಹಿತರೆ, ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡಿ. ಆದರೆ ಪ್ರತಿ ಬಾರಿಯೂ ನೀವೇ ಬಾಗುವುದಾದರೆ ಅಂತಹ ಸಂಬಂಧವನ್ನೇ ಬಿಟ್ಟು ಬಿಡಿ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಇತರರ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಹುಡುಕುವುದನ್ನು ನಿಲ್ಲಿಸಿ. ನೀವು ಸಂತೋಷವಾಗಿರುತ್ತೀರಿ ಎಂದು ಸಿಹಿಯಾಗಿ ಮಾತನಾಡುವ ಜನರು ನಿಮ್ಮನ್ನು ಗೌರವಿಸುವುದಿಲ್ಲ. ಅವರು ಬದಲಿಗೆ ಮೋಸ ಮಾಡುತ್ತಾರೆ. ಯಾರು ಯಾರಿಗೋ ಸೇರಿದವರಲ್ಲ. ಈ ಸತ್ಯವು ಕೆಟ್ಟ ಕಾಲದಲ್ಲಿ ಮಾತ್ರ ಅರ್ಥವಾಗುತ್ತದೆ. ನಿಮ್ಮ ಜೀವನದಲ್ಲಿ ನಡೆದ ಬಹುತೇಕ ಸಮಸ್ಯೆಗಳ ಮೂಲ ಏನು ಗೊತ್ತಾ? ನೀವು ಹೇಳಿದ ಕೆಲವು ಮಾತುಗಳು, ಒಂದು ಕ್ಷಣದ ಕೋಪ, ಒಂದು ಅಜಾಗರೂಕ ಪ್ರತಿಕ್ರಿಯೆ, ಒಂದು ತೀಕ್ಷ್ಣವಾದ ಉತ್ತರ. ನೀವು ಕ್ಷಣದಲ್ಲಿ ನಿಮ್ಮ ಸಂಬಂಧಗಳನ್ನು ಹೊಡೆಯಬಹುದು, ನಿಮ್ಮ ಗೌರವವನ್ನು ಕುಗ್ಗಿಸಬಹುದು, ನಿಮ್ಮ ಮನಸ್ಸಿಗೆ ಜೀವನ ಪೂರ್ತಿ ಗಾಯ ಕೊಡಬಹುದು. ಆದರೆ ಒಂದು ಕ್ಷಣದ ಮೌನ, ಒಂದು ಶಾಂತ ಪ್ರತಿಕ್ರಿಯೆ, ಒಂದು ತಾಳ್ಮೆಯ ನಿರ್ಧಾರ, ನೀವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಇದನ್ನೇ 1000 ವರ್ಷಗಳ ಹಿಂದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ್ದಾನೆ. ಎಲ್ಲ ಸಂದರ್ಭಗಳಲ್ಲಿ ಮಾತನಾಡಬೇಕೆಂದಿಲ್ಲ. ಕೆಲವೊಮ್ಮೆ ಮೌನವೇ ಅತ್ಯಂತ ದೊಡ್ಡ ಜ್ಞಾನ. ಯಾಕೆಂದರೆ ಮಾತನಾಡುವುದು ಸುಲಭ, ಆದರೆ ಸರಿಯಾದ ಸಮಯದಲ್ಲಿ ಮೌನವಾಗಿರುವುದು ಅದೇ ನಿಜವಾದ ಶಕ್ತಿ. ಹಾಗಾದರೆ ಪ್ರಶ್ನೆ ಏನು ಗೊತ್ತಾ? ಯಾವ ಸಮಯದಲ್ಲಿ ಮಾತನಾಡಬೇಕು, ಯಾವ ಸಮಯದಲ್ಲಿ ಮೌನವಾಗಿರಬೇಕು ಎಂದು. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಆ 5 ಮಹತ್ವದ ಸಂದರ್ಭಗಳು, ಅಲ್ಲಿ ಮೌನವೇ ನಿಮ್ಮ ದೊಡ್ಡ ಆಯುಧವಾಗುತ್ತವೆ. ಅದರಲ್ಲಿ ಮೊದಲನೆಯ ಸಂದರ್ಭ, ಕೋಪದ ಸಮಯದಲ್ಲಿ ಮೌನವಾಗಿರಿ. ನೀವು ಕೋಪದಲ್ಲಿದ್ದಾಗ ನೀವು ಮಾತನಾಡುವ ಮಾತುಗಳು ನಿಮ್ಮ ನಿಜವಾದ ವ್ಯಕ್ತಿತ್ವವಲ್ಲ. ಅದು ನಿಮ್ಮ ಕೋಪದ ಪ್ರತಿಧ್ವನಿ. ಆ ಕ್ಷಣದಲ್ಲಿ ಭಾವನೆಗಳು ನಿಮ್ಮ ಬುದ್ಧಿಯನ್ನು ಮೀರಿಬಿಡುತ್ತವೆ. ಕೋಪದಿಂದ ಮೋಹ ಉಂಟಾಗುತ್ತದೆ, ಮೋಹದಿಂದ ಸ್ಮೃತಿ ಭ್ರಷ್ಟವಾಗುತ್ತದೆ. ಸ್ಮೃತಿ ನಾಶವಾದಾಗ ಬುದ್ಧಿ ನಾಶವಾಗುತ್ತದೆ, ಮತ್ತು ಬುದ್ಧಿ ನಾಶವಾದಾಗ ಮನುಷ್ಯ ಪತನವಾಗುತ್ತಾನೆ. ಕೋಪ ಒಂದು ಚಿಕ್ಕ ಸ್ಪಾರ್ಕ್ ತರಹ ಕಾಣಿಸಬಹುದು, ಆದರೆ ಅದು ನಿಧಾನವಾಗಿ ನಿಮ್ಮ ಜೀವನವನ್ನೇ ಸುಡಬಲ್ಲದು. ಒಂದು ಕ್ಷಣ ಯೋಚಿಸಿ, ಒಂದು ಕುಟುಂಬದಲ್ಲಿ ಸಣ್ಣ ವಿಷಯಕ್ಕೆ ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗುತ್ತದೆ. ಕೋಪದಲ್ಲಿ ಹೇಳಿದ ಕೆಲವು ಕಠಿಣ ಪದಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತದೆ. ಆದರೆ ಆ ಕ್ಷಣದಲ್ಲಿ ಒಬ್ಬರು ಮೌನವಾಗಿದ್ದರೆ ಅದೇ ಜಗಳ ಅಲ್ಲೇ ಮುಗಿಯುತ್ತಿತ್ತು. ಇದೇ ಭಗವದ್ಗೀತೆಯ ಪಾಠ. ನಿನ್ನ ಮನಸ್ಸನ್ನು ನಿಯಂತ್ರಿಸು. ನೀವು ಕೋಪದಲ್ಲಿದ್ದಾಗ ತಕ್ಷಣ ಮಾತನಾಡಬೇಡಿ, ಪ್ರತಿಕ್ರಿಯೆ ನೀಡಬೇಡಿ. ಸ್ವಲ್ಪ ದೂರ ಹೋಗಿ ಉಸಿರನ್ನು ನಿಯಂತ್ರಿಸಿ, ಯಾಕೆಂದರೆ ಅದರ ಪರಿಣಾಮಗಳು ದೀರ್ಘಕಾಲಿಕ. ಮೌನವಾಗಿರುವುದು ಇಲ್ಲಿ ದುರ್ಬಲತೆಯಲ್ಲ, ಅದು ಆತ್ಮ ಸಂಯಮ, ಅದು ಒಳಗಿನ ಶಕ್ತಿ, ಅದು ನಿಜವಾದ ಜ್ಞಾನ. ನೆನಪಿಡಿ, ಯಾರು ತಮ್ಮ ಕೋಪವನ್ನು ಗೆಲ್ಲುತ್ತಾರೋ ಅವರು ಜೀವನವನ್ನು ಖಂಡಿತ ಗೆಲ್ಲುತ್ತಾರೆ. ಎರಡನೇ ಸಂದರ್ಭ, ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ, ನಿಮ್ಮನ್ನು ಕೆಳಗೆ ಇಡಲು ಪ್ರಯತ್ನಿಸಿದಾಗ, ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು ಏನು ಹೇಳುತ್ತದೆ ಗೊತ್ತಾ? ತಕ್ಷಣ ಉತ್ತರ ಕೊಡು, ನಿನ್ನನ್ನು ತೋರಿಸು. ಆದರೆ ಭಗವದ್ಗೀತೆ ನಮಗೆ ಬೇರೆಯದೇ ಮಾರ್ಗವನ್ನು ತೋರಿಸುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಸ್ಥಿತಪ್ರಜ್ಞನು ಪ್ರಶಂಸೆಗಾಗಲಿ ನಿಂದನೆಗಾಗಲಿ ಸಮನಾಗಿರುತ್ತಾನೆ. ಅಂದರೆ ನಿಜವಾದ ಜ್ಞಾನಿ ಯಾರು ಎಂದರೆ, ಯಾರಾದರೂ ಹೊಗಳಿದರೂ ಅವನು ಹೆಚ್ಚು ಉಲ್ಲಾಸಗೊಳ್ಳುವುದಿಲ್ಲ. ಯಾರಾದರೂ ಅವಮಾನ ಮಾಡಿದಾಗ ಅವನು ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ. ಯಾಕೆಂದರೆ ಅವನಿಗೆ ಗೊತ್ತು, ಇತರರ ಮಾತುಗಳು ತನ್ನ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ ಎಂದು. ಒಂದು ಕ್ಷಣ ಯೋಚಿಸಿ,
ಯಾರಾದರೂ ನಿಮ್ಮನ್ನು ಕೆಳಗೆ ಇಳಿಸಲು ಪ್ರಯತ್ನಿಸಿದಾಗ ನೀವು ಕೋಪದಿಂದ ಪ್ರತಿಕ್ರಿಯಿಸಿದರೆ, ಆದರೆ ನೀವು ಮೌನವಾಗಿದ್ದರೆ ನೀವು ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ತೋರಿಸುತ್ತೀರಿ. ಬಹಳ ಬಾರಿ ಅವಮಾನವನ್ನು ಎದುರಿಸಿದರೂ ಜ್ಞಾನಿಗಳು ತಕ್ಷಣ ಪ್ರತಿಕ್ರಿಯಿಸಲಿಲ್ಲ. ಅವರು ಸಮಯವನ್ನು ಕಾಯ್ದುಕೊಂಡರು, ಸತ್ಯವನ್ನು ತಮ್ಮ ನಡೆನುಡಿಗಳ ಮೂಲಕ ತೋರಿಸಿದರು. ಮೌನವು ಇಲ್ಲಿ ಓಡಿ ಹೋಗುವುದಲ್ಲ, ಅದು ಒಳಗಿನ ಶಕ್ತಿಯ ಸಂಕೇತ. ನಿಮ್ಮ ಮೌಲ್ಯವನ್ನು ಪ್ರತಿ ವ್ಯಕ್ತಿಗೂ ಸಾಬೀತು ಮಾಡಬೇಕಾಗಿಲ್ಲ. ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ನಡತೆ, ನಿಮ್ಮ ಸಾಧನೆ ಇವುಗಳೇ ನಿಮ್ಮ ಪರವಾಗಿ ಮಾತನಾಡುತ್ತವೆ. ಆದ್ದರಿಂದ ಸ್ನೇಹಿತರೆ, ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಒಂದು ಕ್ಷಣ ಮೌನವಾಗಿರಿ, ನಿಮ್ಮ ಶಾಂತತೆಯನ್ನು ಕಾಪಾಡಿಕೊಳ್ಳಿ. ನೆನಪಿಡಿ ಸ್ನೇಹಿತರೆ, ಮಾತುಗಳಿಂದ ಗೆಲ್ಲುವುದು ಸುಲಭ, ಆದರೆ ಮೌನದಿಂದ ಗೌರವವನ್ನು ಕಾಪಾಡಿಕೊಳ್ಳುವುದು ಅದೇ ನಿಜವಾದ ಮಹತ್ವ. ಮೂರನೆಯ ಸಂದರ್ಭ, ವಾದ ವಿವಾದದಲ್ಲಿ ಮೌನವಾಗಿರಿ. ಪ್ರತಿವಾದದಲ್ಲೂ ಗೆಲ್ಲಬೇಕು ಎನ್ನುವುದು ಜ್ಞಾನವಲ್ಲ. ಕೆಲವೊಮ್ಮೆ ವಾದವನ್ನು ಬಿಡುವುದೇ ನಿಜವಾದ ಗೆಲುವು. ಯಾಕೆಂದರೆ ಎಲ್ಲರೂ ಸತ್ಯವನ್ನು ಹುಡುಕಲು ವಾದ ಮಾಡುವುದಿಲ್ಲ. ಮತ್ತೆ ಕೆಲವರು ತಮ್ಮ ಅಹಂಕಾರವನ್ನು ತೃಪ್ತಿಪಡಿಸಲು ಮಾತ್ರ ವಾದ ಮಾಡುತ್ತಾರೆ. ಅಹಂಕಾರವು ಮನುಷ್ಯನ ವಿವೇಕವನ್ನು ಮುಚ್ಚುತ್ತದೆ. ಅಂದರೆ ಅಹಂಕಾರದ ಪ್ರಭಾವದಲ್ಲಿರುವ ವ್ಯಕ್ತಿಗೆ ಸತ್ಯವನ್ನು ಹೇಳಿದರೂ ಅದು ಅವನಿಗೆ ತಲುಪುವುದಿಲ್ಲ. ಯಾಕೆಂದರೆ ಅವನು ಕೇಳಲು ಸಿದ್ಧವಾಗಿರುವುದಿಲ್ಲ. ಗೆಲ್ಲಲು ಮಾತ್ರ ಅವನು ಸಿದ್ಧನಾಗಿರುತ್ತಾನೆ. ಒಂದು ಕ್ಷಣ ಯೋಚಿಸಿ, ನೀವು ಯಾರೊಂದಿಗಾದರೂ ವಾದಿಸುತ್ತಿದ್ದೀರಿ. ನೀವು ಸರಿಯಾದ ಮಾತು ಹೇಳುತ್ತಿದ್ದರೂ ಎದುರಾಳಿ ಅದನ್ನು ಕೇಳಲು ಸಿದ್ಧವಾಗಿರುವುದಿಲ್ಲ. ಆ ಸಂದರ್ಭದಲ್ಲಿ ನೀವು ಮತ್ತಷ್ಟು ವಾದ ಮಾಡಿದರೆ ಅದು ಜ್ಞಾನವಲ್ಲ, ಅದು ಕೇವಲವಾಗಿರುತ್ತದೆ. ಅಂತಹ ಸಮಯದಲ್ಲಿ ಒಂದು ಹೆಜ್ಜೆ ಹಿಂದೆ ಹೋಗಿ ಮೌನವಾಗಿರುವುದು ಅದೇ ಜ್ಞಾನ. ಮೌನವು ಇಲ್ಲಿ ಸೋಲು ಅಲ್ಲ, ಅದು ನಿಮ್ಮ ಅಹಂಕಾರವನ್ನು ಗೆದ್ದ ಜಯ. ಯಾರು ತಮ್ಮ ಮನಸ್ಸನ್ನು ಮತ್ತು ಅಹಂಕಾರವನ್ನು ನಿಯಂತ್ರಿಸುತ್ತಾರೋ ಅವರು ನಿಜವಾದ ಯೋಧರು. ಆದ್ದರಿಂದ ಪ್ರತಿಯೊಂದು ವಾದಕ್ಕೆ ಉತ್ತರ ಕೊಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ಮೌನವೇ ನಿಮ್ಮ ಶಕ್ತಿಶಾಲಿ ಪ್ರತಿಕ್ರಿಯೆ. ನಾಲ್ಕನೆಯ ಸಂದರ್ಭ, ನೀವು ಸಂಪೂರ್ಣ ಸತ್ಯವನ್ನು ತಿಳಿಯದಿದ್ದಾಗ ಮೌನವಾಗಿ. ನೀವು ಸಂಪೂರ್ಣ ವಿಷಯ ತಿಳಿಯದೆ ಮಾತನಾಡಿದರೆ ಅದು ನಿಮ್ಮನ್ನು ಜ್ಞಾನಿಯಂತೆ ಅಲ್ಲ, ಮೂರ್ಖನಂತೆ ತೋರಿಸಬಹುದು. ಇಂದು ಹಲವರು ಅರ್ಧ ಸತ್ಯದ ಮೇಲೆ, ಕೇಳಿದ ಮಾತಿನ ಮೇಲೆ, ಊಹೆಗಳ ಮೇಲೆ ತಕ್ಷಣ ಅಭಿಪ್ರಾಯ ಹೇಳುತ್ತಾರೆ. ಜ್ಞಾನವು ಸ್ಪಷ್ಟತೆಯಿಂದ ಬರುತ್ತದೆ, ಅಜ್ಞಾನವು ಗೊಂದಲವನ್ನು ಉಂಟು ಮಾಡುತ್ತದೆ. ಅಂದರೆ ವಿಷಯವನ್ನು ಸಂಪೂರ್ಣವಾಗಿ ಅರಿಯದೆ ಮಾತನಾಡುವುದು ಅಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತದೆ. ಒಂದು ಉದಾಹರಣೆ ನೋಡಿ. ಒಂದು ಕಚೇರಿಯಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ತಪ್ಪು ಸುದ್ದಿಯೊಂದು ಹರಡುತ್ತದೆ. ಕೆಲವರು ಸತ್ಯವನ್ನು ಪರಿಶೀಲಿಸದೆ ತಕ್ಷಣ ಮಾತನಾಡುತ್ತಾರೆ, ತೀರ್ಮಾನ ಮಾಡುತ್ತಾರೆ. ನಂತರ ಸತ್ಯ ಹೊರಬಂದಾಗ ಅವರ ಮಾತುಗಳು ತಪ್ಪು ಎಂದು ಗೊತ್ತಾಗುತ್ತದೆ ಮತ್ತು ಅವರ ವಿಶ್ವಾಸಾರ್ಹತೆ ಕುಗ್ಗುತ್ತದೆ. ಆದರೆ ಜ್ಞಾನಿಯಾದವನು ಏನು ಮಾಡುತ್ತಾನೆ ಎಂದರೆ ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ, ಗಮನದಿಂದ ನೋಡುತ್ತಾನೆ, ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳುತ್ತಾನೆ, ನಂತರ ಮಾತನಾಡುತ್ತಾನೆ. ಮೌನವು ಇಲ್ಲಿ ಅಜ್ಞಾನವಲ್ಲ, ಅದು ಜ್ಞಾನಕ್ಕೆ ಹೋಗುವ ದಾರಿ. ನೆನಪಿಡಿ, ಕಡಿಮೆ ಮಾತನಾಡುವುದು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡುವುದಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ವಿಷಯವನ್ನು ಮಾತನಾಡುವುದೇ ನಿಜವಾದ ಜ್ಞಾನ. ಐದನೆಯ ಸಂದರ್ಭ, ಯಾರಾದರೂ ನಿಮ್ಮನ್ನು ಪ್ರೊವೋಕ್ ಮಾಡಿದಾಗ ಮೌನವಾಗಿರಿ. ಕೆಲವರು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಕೋಪಗೊಳಿಸಲು ಪ್ರಯತ್ನಿಸುತ್ತಿರುತ್ತಾರೆ. ನಿಮ್ಮ ಮನಸ್ಸನ್ನು ಅಸ್ಥಿರಗೊಳಿಸಲು, ನಿಮ್ಮಿಂದ ತಕ್ಷಣದ ಪ್ರತಿಕ್ರಿಯೆ ಪಡೆಯಲು ಜಾಣತನದಿಂದ ಮಾತನಾಡುತ್ತಾರೆ. ಆ ಕ್ಷಣದಲ್ಲಿ ನೀವು ಕೋಪದಿಂದ ಪ್ರತಿಕ್ರಿಯಿಸಿದರೆ ಅವರೇ ಗೆದ್ದಂತೆ. ಯಾಕೆಂದರೆ ಅವರು ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಕಸಿದುಕೊಂಡಿದ್ದಾರೆ. ಯಾರು ತಮ್ಮ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ನಿಯಂತ್ರಿಸುತ್ತಾರೋ ಅವರು ನಿಜವಾದ ಸ್ಥಿತಪ್ರಜ್ಞರು. ಅಂದರೆ ಹೊರಗಿನ ಪರಿಸ್ಥಿತಿಗಳು ಹೇಗೆ ಇದ್ದರೂ ತಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವವನೇ ನಿಜವಾದ ಬಲಶಾಲಿ. ಒಂದು ಉದಾಹರಣೆ ನೋಡಿ. ಒಬ್ಬ ವ್ಯಕ್ತಿ ಸಾರ್ವಜನಿಕವಾಗಿ ನಿಮ್ಮನ್ನು ಕೋಪಗೊಳಿಸಲು ಪ್ರಯತ್ನಿಸುತ್ತಾನೆ. ನೀವು ಕೂಡ ಅದೇ ಕ್ಷಣದಲ್ಲಿ ಪ್ರತಿಕ್ರಿಯಿಸಿದರೆ
ಅದು ಜಗಳಕ್ಕೆ ತಿರುಗುತ್ತದೆ. ಆದರೆ ನೀವು ಶಾಂತವಾಗಿ ಮೌನವಾಗಿದ್ದರೆ ಕೆಲವೇ ಕ್ಷಣಗಳಲ್ಲಿ ಅವನಿಗೆ ತನ್ನ ಮಾತಿನ ಅರ್ಥವೇ ಇಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಮೌನವು ಇಲ್ಲಿ ದುರ್ಬಲತೆಯಲ್ಲ, ಅದು ನಿಯಂತ್ರಣದ. ನಿಮ್ಮ ಮನಸ್ಸನ್ನು ಜಯಿಸಿದವನು ಜಗತ್ತಲ್ಲಿ ಜಯಿಸುತ್ತಾನೆ. ಆದ್ದರಿಂದ ಯಾರಾದರೂ ನಿಮ್ಮನ್ನು ಪ್ರವೋಕ್ ಮಾಡಿದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ, ಮೌನವಾಗಿರಿ. ಯಾಕೆಂದರೆ ಅದೇ ನಿಮ್ಮ ನಿಜವಾದ ವಿಜಯ. ತನ್ನೊಳಗಿನ ಧ್ವನಿಯನ್ನು ಕೇಳುವವನೇ ಸರಿಯಾದ ಮಾರ್ಗವನ್ನು ಕಂಡುಹಿಡಿಯುತ್ತಾನೆ. ಆದ್ದರಿಂದ ದೊಡ್ಡ ನಿರ್ಧಾರಗಳ ಸಮಯದಲ್ಲಿ ಸ್ವಲ್ಪ ಮೌನವಾಗಿರಿ. ನಿಮ್ಮ ಮನಸ್ಸನ್ನು ಸ್ವಲ್ಪ ಶಾಂತಗೊಳಿಸಿ, ಯಾಕೆಂದರೆ ನಿಜವಾದ ಉತ್ತರಗಳು ಹೊರಗಿಲ್ಲ, ಅವು ನಿಮ್ಮೊಳಗೆ ಇವೆ. ಮಾತುಗಳು ಕೆಲವೊಮ್ಮೆ ಗೆಲ್ಲಿಸುತ್ತವೆ, ಆದರೆ ಮೌನವು ಜೀವನವನ್ನು ಗೆಲ್ಲಿಸುತ್ತದೆ. ಇದನ್ನು ನೀವು ನಿಧಾನವಾಗಿ ಅರಿಯುತ್ತೀರಾ. ಮೌನವೆಂದರೆ ಮಾತನಾಡದೇ ಇರುವುದು ಮಾತ್ರವಲ್ಲ, ಅದು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಒಂದು ಜ್ಞಾನ. ಅದು ನಿಮ್ಮ ಭಾವನೆಗಳ ಮೇಲೆ ನಿಮ್ಮ ನಿಯಂತ್ರಣ, ಅದು ನಿಮ್ಮ ಮನಸ್ಸಿನ ಮೇಲೆ ನಿಜವಾದ ಹಿಡಿತ. ಮೌನವು ನಿಮಗೆ ಸ್ಪಷ್ಟತೆ ಕೊಡುತ್ತದೆ, ಶಕ್ತಿ ಕೊಡುತ್ತದೆ ಮತ್ತು ಒಳಗಿನ ಸ್ಥೈರ್ಯವನ್ನು ನಿರ್ಮಿಸುತ್ತದೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ, ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.